ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ದ ನ್ಯೂ ಇಂಡಿಯಾ ಅಸ್ಯೂರೆನ್ಸ್ ಕಂಪನಿ ಲಿಮಿಟೆಡ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು 300 ಸಹಾಯಕ ಹುದ್ದೆಗಳಿಗೆ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇದನ್ನು ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಎಕ್ಸಾಮ್ ಪ್ಯಾಟರ್ನ್ ಏನು, ಅರ್ಜಿ ಶುಲ್ಕ ಎಷ್ಟಿರುತ್ತೆ, ವಯೋಮಿತಿ ಏನು, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, NIACL ನೇಮಕಾತಿ 2024 ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು ಹುದ್ದೆ ಹೆಸರು ಸಹಾಯಕ ಮತ್ತು ಒಟ್ಟು ಹುದ್ದೆಗಳ ಬಗ್ಗೆ ನೋಡುವುದಾದರೆ 300. ಈ ಹುದ್ದೆಗಳಿಗೆ ಮಹಿಳಾ ಮತ್ತು ಪುರುಷರು ಅರ್ಜಿ ಸಲ್ಲಿಸಬಹುದು. ವಿದ್ಯಾರ್ಹತೆ ಬಗ್ಗೆ ನೋಡುವುದಾದರೆ NIACL ನೇಮಕಾತಿ ಅಧಿಸೂಚನೆಯ ಪ್ರಕಾರ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ 10ನೇ ತರಗತಿ 12ನೇ ತರಗತಿ ಹಾಗೂ ಪದವಿಯನ್ನು ಪೂರ್ಣಗೊಳಿಸಿರಬೇಕು. ಮತ್ತು ಈ ಎಲ್ಲ ಹುದ್ದೆಗಳಿಗೆ ವಯೋಮಿತಿ ನೋಡುವುದಾದರೆ NIACL ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು 1/1/2024ರಂತೆ ಕನಿಷ್ಠ 21 ವರ್ಷಗಳು ಮತ್ತು ಗರಿಷ್ಠ 30 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಸಡಿಲಿಕೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರುತ್ತೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರುತ್ತೆ. PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರುತ್ತದೆ. ಮತ್ತು ಅರ್ಜಿ ಶುಲ್ಕಗಳ ಬಗ್ಗೆ ನೋಡುವುದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 850 ರೂಪಾಯಿ ಇರುತ್ತೆ. SC/ST PWD ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಪಾವತಿ ವಿಧಾನ ಆನ್ಲೈನ್ ಮೂಲಕ ನೀವು ಇದನ್ನು ಅಪ್ಲಿಕೇಶನ್ ಹಾಕಬೇಕು ಮತ್ತು ಅರ್ಜಿ ಶುಲ್ಕ ಸಲ್ಲಿಸಬಹುದು. ವೇತನ ಬಗ್ಗೆ ನೋಡುವುದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 22,405ರಿಂದ 62,265ರವರೆಗೆ ವೇತನವನ್ನು ನಿಗದಿಪಡಿಸಲಾಗಿರುತ್ತದೆ ಸ್ನೇಹಿತರೆ. ಮತ್ತು ಯಾವ ಥರ ಆಯ್ಕೆ ಮಾಡ್ಕೊಳ್ತಾರಂತ ನೋಡುವುದಾದರೆ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳನ್ನು ಆನ್ಲೈನ್ ಪರೀಕ್ಷೆ, ದಾಖಲೆ ಪರಿಶೀಲನೆ, ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಟೋಟಲ್ 3 ಸ್ಟೇಜಸ್ ಇರುತ್ತೆ ಇದರಲ್ಲಿ. ಸ್ನೇಹಿತರೆ, ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡುವುದಾದರೆ ಎಕ್ಸಾಮಿನೇಷನ್ ಅಂದರೆ ಇದರಲ್ಲಿ ದ ಸೆಲೆಕ್ಷನ್ ಪ್ರೊಸೆಸ್ ವಿಲ್ ಕನ್ಸಿಸ್ಟ್ ಆಫ್ ಆನ್ಲೈನ್ ಟೆಸ್ಟ್. ಕ್ಯಾಂಡಿಡೇಟ್ ಕ್ವಾಲಿಫೈಯಿಂಗ್ ಇನ್ ದ ಎಕ್ಸಾಮಿನೇಷನ್ ವಿಲ್ ಬಿ ಫರ್ದರ್ ಶಾರ್ಟ್ ಲಿಸ್ಟೆಡ್ ಫಾರ್ ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟ್ ಬಿಫೋರ್ ದ ಫೈನಲ್ ಸೆಲೆಕ್ಷನ್. ಸೊ ಫಸ್ಟು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತ ಮೇನ್ ಎಕ್ಸಾಮಿನೇಷನ್ ಇರುತ್ತೆ. ನೀವು ಫಸ್ಟ್ ಅಲ್ಲಿ ಪಾಸ್ ಆದಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಅಂತ ಬಿಡ್ತಾರೆ. ಸೊ ಫಸ್ಟ್ ಎಕ್ಸಾಮ್ ಬಗ್ಗೆ ನೋಡುವುದಾದರೆ 100 ಮಾರ್ಕ್ಸಿಗೆ 3 ಸೆಕ್ಷನ್ ಇರುತ್ತೆ. ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸು. ಮತ್ತು ಇದಕ್ಕೆ ಟೈಮಿಂಗ್ ಬಂದುಬಿಟ್ಟು 20 ನಿಮಿಷ ಇರುತ್ತೆ. ಇದನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಸೊ ಇಂಗ್ಲೀಷಲ್ಲೇ ಬರೀಬೇಕಾಗಿರುತ್ತೆ ಅಫ್ಕೋರ್ಸ್. ಆಮೇಲೆ ಟೆಸ್ಟ್ ಆಫ್ ರೀಸನಿಂಗ್ ಅಂತ ಇರುತ್ತೆ ಎಕ್ಸಾಮು, 35 ಕ್ವಶನ್ಸು ಮತ್ತು 35 ಮಾರ್ಕ್ಸು. ಇದು ಕೂಡ 20 ನಿಮಿಷ ಇರುತ್ತೆ. ಇದರಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಗಳಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಟೆಸ್ಟ್ ಆಫ್ ನ್ಯೂಮೆರಿಕಲ್ ಅಬಿಲಿಟಿ ಅಂತ ಇರುತ್ತೆ. ಇದು 35 ಕ್ವಶನ್ಸ್ ಇರುತ್ತೆ ಮತ್ತು 35 ಮಾರ್ಕ್ಸ್ಗಿರುತ್ತೆ. ಇದು ಕೂಡ 20 ನಿಮಿಷ ಅನ್ನೋ ಟೈಮ್ ಇರುತ್ತೆ. ಇದನ್ನು ನೀವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಚೂಸ್ ಮಾಡ್ಕೋಬೋದು. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 100, ಮಾರ್ಕ್ಸ್ 100. ಸೊ ಇದಕ್ಕೆ ಬರೀ 60 ನಿಮಿಷ ಇರುತ್ತೆ. ಇದು ಪ್ರಿಲಿಮ್ಸ್ ಎಕ್ಸಾಮ್ ಆಗಿರುತ್ತೆ. ಹಾಗೆ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಕ್ವಾಲಿಫೈಯಿಂಗ್ ಇನ್ ಈಚ್ ಟೆಸ್ಟ್ ಬೈ ಸೆಕ್ಯೂರಿಂಗ್ ಪಾಸಿಂಗ್ ಮಾರ್ಕ್ಸ್ ಟು ಬಿ ಡಿಡಕ್ಟಬಲ್ ಬೈ ದ ಕಂಪನಿ. ಸೊ ಫಸ್ಟು ಈ ಎಕ್ಸಾಮ್ ತೊಗೊಂಡ್ಬಿಟ್ಟು ಆಮೇಲೆ ಸೆಕೆಂಡ್ ಮೇನ್ ಎಕ್ಸಾಮ್ಸ್ಗೆ ಫಸ್ಟ್ ಪ್ರಿಲಿಮ್ಸ್ ಪಾಸ್ ಆದಮೇಲೆ ಮೇನ್ಸ್ ಎಕ್ಸಾಮ್ಗೆ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಮೇನ್ಸ್ ಎಕ್ಸಾಮಲ್ಲಿ 250 ಮಾರ್ಕ್ಸ್ ಇರುತ್ತೆ. 2 ಅವರ್ಸ್ ಎಕ್ಸಾಮಿನೇಷನ್ ಇರುತ್ತೆ. ದ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜು 40 ಕ್ವಶನ್ಸ್ ಇರುತ್ತೆ. ಈ 50 ಮಾರ್ಕ್ಸ್ಗೆ ಇದನ್ನು ಇಂಗ್ಲೀಷಲ್ಲೇ ಬರೀಬೇಕು. ನೆಕ್ಸ್ಟ್ ಟೆಸ್ಟ್ ಆಫ್ ರೀಸನಿಂಗ್ ಇರುತ್ತೆ. ಇದು 40 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸಿಗೆ. ಟೆಸ್ಟ್ ಆಫ್ ನ್ಯೂಮೆರಿಕಲ್ ಅಬಿಲಿಟಿ ಇದು 40 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸಿಗೆ. ಹಾಗೆ ಕಂಪ್ಯೂಟರ್ ನಾಲೆಡ್ಜ್ ಅಂತ ಒಂದು ಸಬ್ಜೆಕ್ಟು, ಅದಕ್ಕೆ 40 ಕ್ವಶನ್ಸ್ ಇರುತ್ತೆ ಮತ್ತು 50 ಮಾರ್ಕ್ಸ್ ಇರುತ್ತೆ. ಟೆಸ್ಟ್ ಆಫ್ ಜನರಲ್ ಅವೇರ್ನೆಸ್ ಅಂತ ಇರುತ್ತೆ, ಅದಕ್ಕೆ 40 ಮಾರ್ಕ್ಸ್ ಇರುತ್ತೆ ಮತ್ತು 50 ಕ್ವಶನ್ಸ್ ಇರುತ್ತೆ. ಸೊ ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್ ಬಿಟ್ಟು ನೀವು ಉಳಿದೆಲ್ಲವೂ ಇಂಗ್ಲೀಷ್ ಮತ್ತು ಹಿಂದಿಗಳಲ್ಲಿ ಚೂಸ್ ಮಾಡ್ಕೋಬೋದು. ಹಾಗೆ ನಂಬರ್ ಆಫ್ ಕ್ವಶನ್ಸ್ ಬಂದುಬಿಟ್ಟು 200 ಇರುತ್ತೆ, ಮಾರ್ಕ್ಸು 250 ಇರುತ್ತೆ. ಟೋಟಲ್ ಡ್ಯೂರೇಷನ್ ಅಂದರೆ ಎಕ್ಸಾಮ್ಗೆ ಟೈಮು 2 ಅವರ್ಸ್ ಇರುತ್ತೆ ಸ್ನೇಹಿತರೆ. ಹಾಗೆ ಮತ್ತು ಮೇನ್ಸ್ ಎಕ್ಸಾಮಿನಲ್ಲಿ ಪಾಸ್ ಆದರೆ ನಿಮಗೆ ಐಡೆಂಟಿಟಿ ಅಂದರೆ ವೆರಿಫಿಕೇಷನ್ ಇರುತ್ತೆ. ಥರ್ಡ್ ಸ್ಟೆಪ್ಪು ಸೊ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಎಲ್ಲ ಕಂಡಕ್ಟ್ ಆದಮೇಲೆ ನೀವು ಅದರಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ಗೊಂದು ಪಾಸ್ ಆದರೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂ ಕರೀತಾರೆ ಸ್ನೇಹಿತರೆ. ಇಂಟರ್ವ್ಯೂ ಅಲ್ಲಿಯೂ ಕೂಡ ಅಲ್ಲಿ ಡಿಪೆಂಡ್ಸ್ ಆನ್ ನಿಮ್ಮದು ಮಾರ್ಕ್ಸ್ ಎಷ್ಟಿರುತ್ತೆ ಮತ್ತು ನೀವು ಎಷ್ಟು ಎಕ್ಸಾಮಲ್ಲಿ
ತಗೊಂಡಿರ್ತೀರಾ ಅದ್ರ ಮೇಲೆ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಬಗ್ಗೆ ನೋಡುವುದಾದರೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು 1/2/2024 15/2/2024 NIACL ನೇಮಕಾತಿ ಅಧಿಸೂಚನೆಯ ಪ್ರಕಾರ ಈ ವೆಬ್ಸೈಟ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇವೆ. ಈ ಜಾಬ್ ಸೆಂಟರ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಪ್ರಮುಖ ದಿನಾಂಕಗಳು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 1/2/2024. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2024 ಮತ್ತು ಪಾವತಿಗೆ ಕೊನೆಯ ದಿನಾಂಕ 15/2/2024. ನೀವು ಅರ್ಜಿ ಶುಲ್ಕ ಸಲ್ಲಿಸಲು ಕೊನೆಯ ದಿನಾಂಕ 15/2/2024 ಆಗಿರುತ್ತೆ. ಸ್ನೇಹಿತರೆ, ಇದರ ಅಪ್ಲೈ ಲಿಂಕ್ ಮತ್ತು ವೆಬ್ಸೈಟ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇವೆ.